ಲೇಖ. ದೇವ್ರೆ, ಬೆಟ್ಟದ ಹಾಗೆ ಬಂದ ಕಷ್ಟ ಮಂಜಿನ ಹಾಗೆ ಕರ್ಕ ಹೋಗಿದೆ. ನನ್ನ ಮತ್ತೆ ಆದಿ ನಡುವೆ ಇದ್ದ ಡಿಫ್ರೆನ್ಸ್ ಹೋಗಿ ಇಬ್ಬರು ಒಂದಾಗಿದ್ದೀವಿ. ಇನ್ಯಾರು ವಕ್ರದೃಷ್ಟಿನೂ ತಾಕದೇ ಇರಲಿ. ನಾವು ಯಾವಾಗಲೂ ಚೆನ್ನಾಗಿರೋ ಹಾಗಾಗಲಿ. ನಮ್ಮ ಸಂಸಾರ ಸುಖವಾಗಿರಲಿ. ಈ ಮನೆಗೆ ಸುಂದರವಾದ ಮಗು ಹೆತ್ಕೊಡೋ ಸೌಭಾಗ್ಯ ನಂದಾಗಲಿ. ಅಕ್ಕ, ಒಂದು ನಿಮಿಷ. ತಗೊಳ್ಳಿ, ಹಾಲು ಕುಡೀರಿ. ಅಯ್ಯೋ, ಇಷ್ಟೊಟ್ಟು ಲೋಟಲ್ಲ. ಅತ್ತೆ ಆರ್ಡ್ರ್ ಮಾಡಿದ್ದಾರೆ. ಇನ್ಮೇಲಿಂದ ನಾನು ನಿಮಗೆ ದಿನ 1 ಗ್ಲಾಸ್ ಫುಲ್ ಹಾಲು ಕೊಡ್ಬೇಕಂತೆ. ನೀವು ಅಕಸ್ಮಾತ್ ಕುಡಿಲಿಲ್ಲ ಅಂದರೆ ಅತ್ತೆ ನಂಗೆ ಕ್ಲಾಸ್ ತಗೋತಾರೆ. ಜಾನು ಪ್ಲೀಸ್, ನನ್ನಿಂದ ಇಷ್ಟೆಲ್ಲ ಕುಡಿಯೋಕ್ಕಾಗಲ್ಲ. ಹಾಗೆಲ್ಲ ಹೇಳೋ ಹಾಗೆ ಇಲ್ಲ ಕುಸು. ಈಗ ನೀನು ಒಬ್ಬಳೇ ಇಲ್ಲ, ನೀನು ಹೊಟ್ಟೆಲಿ ಮಗು ಬೆಳೀತಿದೆ, ನೀ ತಗೊಳ್ಳೇಬೇಕು. ಕೊಡಮ್ಮ. ಸ್ವಾರ್ಥ ಬಿಡಿ ಮಾವ. ನಾನು ಕುಡಿಲಿ ಅಂತ ನೀವು ಹೇಳ್ತಾ ಇಲ್ಲ. ನನ್ನ ಹೊಟ್ಟೆನಲ್ಲಿ ನಿಮ್ಮ ವಂಶದ ಕುಡಿ ಬೆಳೀತಾ ಇದೆಯಲ್ವಾ, ಅದಕ್ಕೋಸ್ಕರ ಹೇಳ್ತಿದ್ದೀರಾ ಅಂತ ನಂಗೆ ಗೊತ್ತು. ಹಾಗೇನಿಲ್ಲ ಕೂಸು, ನಿನ್ನ ಆರೋಗ್ಯ ದೃಷ್ಟಿಯಿಂದನೂ ನಾ ಹೇಳ್ತಾ ಇರೋದು. ನಮಗೆ ನೀನ್ ತಾನೇ ಮುಖ್ಯ. ಅದು ಅದೇ ನಿಮ್ಮತ್ತೆ ಕಟ್ಟಾಜ್ಞೆ. ನನ್ನನ್ನು ಬಿಡ್ತಾಳ ಅವಳು, ಹಾಗೆ ನಿನ್ನನ್ನು ಬಿಡಲ್ಲ. ಜಾನು, ನಾನು ಟೇಬಲ್ ಬಂದು ಎಷ್ಟೊತ್ತಾಯ್ತು? ನಾನು ತಿಂಡಿ ತಿನ್ನೋದು ಬೇಡವಾ? ಆಫೀಸ್ಗೆ ಹೋಗೋದು ಬೇಡವಾ? ಗಂಡಿಗೆ ಏನು ಬೇಕು ಏನು ಬೇಡ ಯೋಚನೆ ಮಾಡುವಂತಂದ್ರೆ ಏನೋ ಮಾಡ್ತಾ ಕೂತಿದ್ಯಾ ನೀನು? ಅಯ್ಯೋ ಅನಿ, ಅಕ್ಕನ ವಿಚಾರಿಸ್ಕೊಳ್ತಿದ್ದೆ ಅಷ್ಟೇ. ನೀವಿಲ್ಲಿ ಬಂದು ಕೂತಿದ್ದು ನೋಡಿದ್ದೀನಿ. ತಿಂಡಿನೂ ರೆಡಿಯಾಗಿದೆ. ನೀವು ಸ್ವಲ್ಪ ಸಮಾಧಾನವಾಗಿ ಕೂತ್ಕೊಳ್ಳಿ, ನಾನು ತೊಗೊಂಬರ್ತೀನಿ. ಕುಸು, ಮತ್ತೆ ಯಾವಾಗಮ್ಮ ಚೆಕಪ್ಗೆ ಹೋಗೋದು? ಮುಂದಿನ ವಾರ ಬರೋದಕ್ಕೆ ಹೇಳಿದ್ದಾರೆ ಮಾವ. ತಪ್ಪದೇ ಹೋಗು ಮಗು. ಆದಿ, ಏನಿದೆಲ್ಲ ಇಷ್ಟೊಂದು ಹೊತ್ಕೊಂಡು ಬಂದಿದ್ದೀರಾ? ನಿನಗೆ ಎಷ್ಟು ತಂದು ಕೊಟ್ರು ಕಡಿಮೆನೇ ತೇಜು. ನೋಡು, ಒಂದು ಬುಟ್ಟಿ ಫುಲ್ ಹಣ್ಣು ತಂದಿದ್ದೀನಿ. ಇದಿಷ್ಟನ್ನು ನೀನು ಒಬ್ಬಳೇ ತಿಂದು ಮುಗಿಸ್ಬೇಕು. ಇಷ್ಟೆಲ್ಲ ನಾನೊಬ್ಳೇನಾ? ಆಗಲ್ಲ ಅಂತ ಹೇಳುವಾಗೆ ಇಲ್ಲ ತೇಜು. ಜೊತೆಲಿ ಪ್ರೋಟೀನ್ಸು, ವೈಟಮಿನ್ಸು, ಟ್ಯಾಬ್ಲೆಟ್, ಸಪ್ಲಿಮೆಂಟ್ಸು ಎಲ್ಲ ತೊಗೊಂಡ್ಬಂದಿದ್ದೀನಿ. ಇದನ್ನೆಲ್ಲ ಹಾಲಲ್ಲಿ ಹಾಕೊಂಡು ತೊಗೋಬೇಕು ನೀವು. ಜೊತೆಲಿ ನಿನ್ನ ಹೆಲ್ತನ್ನ ಚೆನ್ನಾಗಿ ನೋಡ್ಕೋಬೇಕು. ಆದಿ, ನನ್ನ ಕೈಲಾಗಲ್ಲ. ಆಗಲ್ಲ ಆಗಲ್ಲ ಅಂತ ಹೇಳೋವಾಗೆ ಇಲ್ಲ. ಈಗ ಮೊದಲಾಗಲ್ಲ, ನೀನು ಎಕ್ಸ್ಟ್ರಾ ಕೇರ್ ತಗೋಬೇಕು. ಏನು ಹೇಳ್ತೀಯ ಜಾನ್ವಿ? ಹೌದು ಬಾಬಾ, ಅತ್ತೆ ಮೊದಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಅಕ್ಕ ಆಗಲ್ಲ ಅಂತ ಹೇಳೋಂಗೆ ಇಲ್ಲ. ಎಲ್ಲರೂ ಸೇರ್ಕೊಂಡು ಏನೋ ಮಾಡ್ತೀರಾ ನನ್ನನ್ನು. ನೋಡು, ಎಲ್ಲರಿಗೂ ಎಷ್ಟು ಕನ್ಸರ್ನ್ ನೀನು ಕಂಡ್ರೆ. ಹೌದು ಮಾವ, ಅದೇ ನಿಜಕ್ಕೂ ತುಂಬ ಖುಷಿ ಆಗ್ತಿದೆ. ತೇಜು, ಇನ್ಮೇಲಿಂದ ನೀನು ಕಿಚನ್ಗೂ ಹೋಗೋವಾಗಿಲ್ಲ. ಫುಲ್ ರೆಸ್ಟ್ ತಗೋಬೇಕು. ನಿನಗೇನು ಬೇಕು ಅಂತ ನನಗೆ ಹೇಳು, ನಾನು ತಂದ್ಕೊಡ್ತೀನಿ. ಇವ್ರು ಯಾವಾಗ ಸರಿ ಹೋದರು? ಪ್ರಧಾನ ವಿಚಾರವಾಗಿ ಇಬ್ಬರು ಸಂಬಂಧನ ಕಿತ್ತು ಹೋಗೋಷ್ಟು ಜಗಳಾಡಿದ್ರು. ರಾತ್ರಿ ಕಳೆದು ಬೆಳಗಾಗೋ ಹೊತ್ತಿಗೆಲ್ಲ ಹೇಗೊಂದವರು. ಯಾರು ಒಂದು ಮಾಡಿದ್ರು? ತೇಜಸ್ವಿನಿ ಏನಾದರೂ ತಂತ್ರ ಮಾಡಿದ್ಲ? ಅದು ಆದ್ಯ ಕನ್ವರ್ಟ್ ಅದ. ನಮ್ಮಪ್ಪ ಏನಾದರೂ ಮೀಡಿಯೇಟ್ ಮಾಡೋಣ. ಆದಿತ್ಯ ಮತ್ತು ತೇಜ ಒಂದಾಗ್ತಾರೆ ಅಂದರೆ ನನಗೆ ಅಪಾಯ. ಆದಿತ್ಯ ನನಗೆ ಸರ್ಪ್ರೈಸ್ ಕೊಡ್ತಿದ್ದಾನಲ್ಲ.
ಜಾನೋ ಬಂದೆ. ಏನನಿ? ಆಯ್ತಾ ಹರಟೆ ಕೊಚ್ಚಿದ್ದು? ಯಾಕೆ, ಏನಾಯ್ತು? ಗಂಡನ ಬಗ್ಗೆ ಕೇರೇ ಇಲ್ಲ, ನಿಮಗೆ ನಿಮ್ಮದೇ ಆಟ. ಏನು ಟ್ರೀಟ್ಮೆಂಟ್ ಮಾಡಿದ್ದೇ ಮಾಡಿದ್ದು. ಯಾಕನಿ? ನಿಮ್ಮನ್ನು ನಾನು ಚೆನ್ನಾಗೇ ನೋಡ್ಕೊಂಡಲ್ಲ. ಅದ್ಯಾಕೆ ತಿಂಡಿನ ಅರ್ಧಕ್ಕೆ ಬಿಟ್ಬಿಟ್ಟು ಬಂದ್ರಿ? ಚೆನ್ನಾಗಿರ್ಲಿಲ್ವಾ? ಮನಸ್ಸು ಚೆನ್ನಾಗಿಲ್ಲ. ಏನಾಯ್ತು? ನೋಡು, ನೀನು ಅತಿಯಾಗಿ ನಡ್ಕೋಬೇಡ. ನಿಮ್ಮ ತೇಜು ಅಕ್ಕ ಅವ್ರನ್ನವ್ರು ಚೆನ್ನಾಗಿ ನೋಡ್ಕೋತಾರೆ, ನೀನು ಸೇವೆ ಮಾಡೋಕ್ಕೆ ಹೋಗಬೇಡ. ಅನಿ, ಸರಿ, ಇದೆಲ್ಲ ಯಾವಾಗ ಬದಲಾಯಿತು? ಏನು? ನಮ್ಮಣ್ಣ ನಮ್ಮ ಅತ್ತಿಗೆ ಇಬ್ಬರು ಹಾವು ಮುಗಿಸಿ ಥರ ಕಚ್ಚಾಡ್ತಿದ್ರು. ಅದ್ಯಾರೋ ಪ್ರಧಾನ ವಿಚಾರ ತೊಗೊಂಡು ನಮ್ಮಣ್ಣ ಅತ್ತಿಗೆನ ಅನುಮಾನಿಸ್ತಿದ್ದ. ಯಾವಾಗ ಕ್ಲಿಯರ್ ಆಯ್ತಿದೆಲ್ಲ? ನಿಮ್ಮ ಅಣ್ಣಂಗೆ ಬುದ್ಧಿ ಇಲ್ಲ. ಯಾಕೆ? ಮತ್ತಿನ್ನೇನು? ತೇಜು ಅಕ್ಕ ಬೇರೆ ಗಂಡಸ್ರ ಜೊತೆ ನಗ್ನಗ್ತಾ ಮಾತಾಡ್ಬಿಟ್ರೆ ಅವರಿಬ್ಬರ ಮಧ್ಯೆ ಸಂಬಂಧ ಇದೆ ಅಂತನಾ? ಅಥವಾ ಯಾರೋ ಅವ್ರನ್ನ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಬಿಟ್ರೆ ಅದೇ ದೊಡ್ಡ ತಪ್ಪಾ? ಏನೋ ಅವನ ಸಿಸ್ಟಮು. ನನ್ನ ಹೆಂಡತಿ ಹಾಗೆ ಇರಬೇಕು ಹೀಗೆ ಇರಬೇಕು ಅನ್ನೋ ಕಲ್ಪನೆ ಅವನಿಗೂ ಇರುತ್ತಲ್ವ. ಹಾಗಂತ ಈ ಮಟ್ಟದಲ್ಲಿ ಅನುಮಾನ ಪಡೋದ? ನಿನ್ನೆ ಅಂತೂ ಅವ್ರ ಮೇಲೆ ಎಷ್ಟು ಕೋಪ ಬಂದಿತ್ತು ಗೊತ್ತಾ? ಅದಕ್ಕೆ ನಿನ್ನೆ ರಾತ್ರಿ ಅವ್ರ ಜೊತೆ ಸರಿಯಾಗಿ ಜಗಳ ಆಡಿದೆ. ನೀವು ಮಾಡಿರೋದು ಸರಿನಾ ಅಂತ ಕೇಳಿದೆ. ಏನು ನಡೀತು ಏನು ನಡೀಲಿಲ್ಲ ಅಂತ ಅವ್ರಿಗೆ ಅರ್ಥ ಮಾಡಿಸಿ ಹೇಳಿದೆ. ಮೋಸ್ಟ್ ಪ್ರಾಬ್ಲಿ ಅವ್ರಿಗೆ ಅರ್ಥ ಆಗಿರಬೇಕು. ಅದಕ್ಕೆ ಅಕ್ಕನ ಜೊತೆ ರೀಕನ್ಸೈಲ್ ಮಾಡ್ಕೊಂಡಿದ್ದಾರೆ. ಓ, ಇದೆಲ್ಲ ನಿಂದ ಕಿತಾಪತಿ? ಒಂದು ಹೆಣ್ಣಿಗೆ ಶೋಷಣೆ ಆಗ್ತಾ ಇದ್ರೆ ನೋಡ್ಕೊಂಡು ನಾನು ಸುಮ್ಮನೆ ಇರಬೇಕಾ? ಅದು ತೇಜು ಅಕ್ಕ ಎಷ್ಟು ಒಳ್ಳೆಯವರು. ಅವ್ರಿಗೆ ಅನ್ಯಾಯ ಆಗ್ತಿದ್ರೆ ನಾನು ಯಾವತ್ತೂ ಸುಮ್ಮನೆ ಇರೋದಿಲ್ಲ ನೀ. ಅದಕ್ಕೆ ಭಾವಂಗೆ ಬುದ್ಧಿ ಹೇಳಿದೆ. ಸದ್ಯ ಅವ್ರು ನನ್ನ ಮಾತಿಗೆ ಬೆಲೆ ಕೊಟ್ಟು ಒಂದಾಗಿದ್ದಾರೆ. ಈಗ ನೋಡಿ, ಅವರಿಬ್ಬರು ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ. ನಿನಗೆ ಯಾಕೆ ಈ ಉಸಾಬ್ರೆ? ಸುಮ್ಮನಿರೋಕ್ಕಾಗಲ್ವ ನಿನಗೆ? ಅಲ್ಲ ನೀ, ಗಂಡ ಹೆಂಡತಿನ ಒಂದು ಮಾಡೋದ್ರಲ್ಲಿ ತಪ್ಪೇನಿದೆ? ಅದು ಅಲ್ಲದೆ ಅವರಿಬ್ರು ಬೇರೆ ಬೇರೆ ಇದ್ರೆ ನಾವೆಲ್ಲ ಸಂತೋಷವಾಗಿರೋಕ್ಕಾಗತ್ತಾ? ಅವ್ರು ಹೇಗಾದರೂ ಇಟ್ಕೊಳ್ಳಿ, ಅದನ್ನು ಕಟ್ಕೊಂಡು ನಮಗೇನು? ನೀನು ಯಾಕೆ ಅವ್ರ ಮಧ್ಯೆ ಹೋಗಬೇಕು? ಅವ್ರು ಚೆನ್ನಾಗಾದರೂ ಇರ್ತಾರೆ, ಹಾಳಾಗಾದರೂ ಹೋಗ್ತಾರೆ. ನಿನಗೆ ಯಾಕೆ ಬೇಕಿದೆಲ್ಲ? ಈಗ ಅಂಥ ತಪ್ಪು ಏನಾಗಿದೆ? ಹೋಗ್ಲಿ, ನಿಮ್ಮ ಅಣ್ಣ ಮಾಡಿದ ಸರಿನಾ? ಒಂದು ಹೆಣ್ಣನ್ನ ಈ ಮಟ್ಟಕ್ಕೆ ಗೋಳ್ ಹೊಯ್ಕೋಬೋದಾ? ತೇಜು ಅಕ್ಕ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಇದು ಹೀಗೆ ಮುಂದುವರೆದಿದ್ರೆ ಈ ಸಂಬಂಧ ಕಿತ್ತು ಹೋಗ್ತಿತ್ತು. ಅದನ್ನೇ ನಾನು ಬೇಡ ಅಂದಿದ್ದು. ಸಂಬಂಧ ಹೋದ್ರೆ ಹೋಗ್ತಾ ಇತ್ತು. ನಿನಗೆ ಯಾಕೆ ಬೇಕಿತ್ತಿದ್ದಲ್ಲ? ಅನಿ, ಅವ್ರು ನಿಮ್ಮ ಅಣ್ಣ ಅದಕ್ಕೆ. ಅದು ನನಗೂ ಗೊತ್ತು. ನಮ್ಮ ಅತ್ತಿಗೆ ಏನು ಸಾಮಾನ್ಯದವಳಲ್ಲ. ಅನಿ, ಏನು ಮಾತಾಡ್ತಾ ಇದ್ದೀರಾ ನೀವು? ಹೌದು, ನಮ್ಮ ಅಣ್ಣಂಗೆ ಅವಳು ಸರಿಯಾದವಳಲ್ಲ. ಅನಿ ಪ್ಲೀಸ್, ನಿಮ್ಮ ಬಾಯಲ್ಲಿ ಈ ಥರ ಮಾತು ಬರಬಾರ್ದು. ತೇಜು ಅಕ್ಕನ ಬಗ್ಗೆ ಕೆಟ್ಟಾಗಿ ಮಾತಾಡಬೇಡಿ. ಅವರಿಬ್ರು ಚೆನ್ನಾಗಿದ್ರೆ ನಿಮ್ಗೇನು ನಷ್ಟ? ನಮ್ಮ ಅತ್ತಿಗೆ ನಮ್ಮ ಅಣ್ಣಂಗೆ ಮೋಸ ಮಾಡ್ತಿದ್ದಾಳೆ. ನಮ್ಮಣ್ಣ ಫೂಲ್ ಆಗ್ತಿದ್ದಾನೆ. ಅನಿ ಪ್ಲೀಸ್, ಸ್ವಲ್ಪ ಸುಮ್ಮನೆ ಇರ್ತೀರಾ? ಸದ್ಯ ದೇವ್ರ ದಯೆ, ಈಗ ಅವ್ರ ಅನುಮಾನ ಬಿಟ್ಟು ಇಬ್ರು ಒಂದಾಗ್ತಿದ್ದಾರೆ. ಮಧ್ಯ ನೀವು ಹುಳಿ ಹಿಂಡಕ್ಕೆ ಹೋಗಬೇಡಿ. ಗಂಡ ಹೆಂಡತಿನ ಬೇರೆ ಬೇರೆ ಮಾಡೋದು ಯಾವತ್ತೂ ಒಳ್ಳೇದಲ್ಲ ನೀ. ಇಷ್ಟು ದಿನ ಆದಮೇಲೆ ಅವರಿಬ್ರು ಒಂದಾಗಿ ಸಂತೋಷವಾಗಿದ್ದಾರೆ. ಅದನ್ನ ನೋಡಿ ನಾವಿಬ್ರು ಖುಷಿ ಪಡಬೇಕು. ಆಗಲೇ ದೇವರು ನಮ್ಗೆ ಒಳ್ಳೇದು ಮಾಡೋದು. ಆದರೆ ನಾನು ಸಂತೋಷವಾಗಿರೋಕ್ಕೆ ಸಾಧ್ಯ ಇಲ್ಲ ಜಾನು. ಅವರಿಬ್ಬರು ಒಂದಾದ್ರೆ ನನಗೆ ತೊಂದರೆ. ಇದನ್ನು ನಾನು ಸಹಿಸ್ಕೊಳಕ್ಕಾಗಲ್ಲ. ಯಾರು? ಯಾರದು? ಯಾಕಮ್ಮ
ಬಾಗ್ಲು ತೆಗಿಯಕ್ಕೆ ಇಷ್ಟೊಂದು ಲೇಟು? ಯಾರು ನೀವೆಲ್ಲ? ಯಾರು ಬೇಕಿತ್ತು? ಎಲ್ಲಮ್ಮ ನಿಮ್ಮ ಗಂಡ ಮನೆಯಲ್ಲಿ ಇಲ್ವಾ? ಅವರಿಲ್ಲ. ನೀವೆಲ್ಲ ಯಾರು? ಏನಾಗಬೇಕಿತ್ತು? ಏನಕ್ಕಮ್ಮ ಹೆದರ್ಕೊಂತ ಇದೆಯಾ? ನಿನ್ನ ಗಂಡ ನಮ್ಮ ಬಾಸ್ ಹತ್ರ ಇಸ್ಕೊಂಡಿರೋ ದುಡ್ಡನ್ನ ವಾಪಸ್ ಕೊಡೋಕೆ ಹೇಳು. ಕೊಟ್ಟು ಎಷ್ಟು ದಿವಸ ಆಯಿತು? ಅಂದರೆ ನೀವು ಫೈನಾನ್ಷಿಯರ್ ಕಡೆಯವರಾ? ಹೌದು, ನಮ್ಮ ಬಾಸ್ ಹತ್ರ ಇಸ್ಕೊಂಡಿರೋ ಹಣನ ಇನ್ನೊಂದು ತಿಂಗಳಲ್ಲಿ ವಾಪಸ್ ಕೊಡ್ಬೇಕಂತೆ. ಅವ್ರು ಹೇಳಿ ಕಳಿಸಿದ್ದಾರೆ. ಇನ್ನೊಂದು ತಿಂಗ್ಳಿಗ? ಆದರೆ ಅವರು 6 ತಿಂಗಳು ಟೈಮ್ ಕೊಟ್ಟಿದ್ರಲ್ವಾ? 6 ತಿಂಗಳಲ್ಲ ಟೈಮ್ ಕೊಡೋಕ್ಕಾಗಲ್ಲಮ್ಮ. ನಿಮ್ಮ ಗಂಡನಿಗೆ ಹೇಳಿ 1 ತಿಂಗಳಲ್ಲೇ ಕ್ಲಿಯರ್ ಮಾಡಕ್ಕೆ ಹೇಳಮ್ಮ. ಒಂದು ತಿಂಗಳೊಳಗ ಹೇಗಾಗುತ್ತೆ? ಹೇಗಾಗುತ್ತಂದ್ರೆ ದುಡ್ಡು ತಗೊಳ್ಳುವಾಗ ಗೊತ್ತಿರಲಿಲ್ವಾ? ನೋಡಮ್ಮ, ಪದೇ ಪದೇ ಮನೆ ಹತ್ರ ಬರೋಂಗೆ ಮಾಡ್ಕೋಬೇಡಿ. ಇನ್ನೂ ಒಂದ್ಸಲಿ ಬಂದರೆ ಸರಿ ಇರಲ್ಲ ಅಷ್ಟೇ. ಇನ್ನೊಂದು ತಿಂಗಳಲ್ಲಿ ಕ್ಯಾಶ್ ವಾಪಸ್ ಕೊಡಬೇಕು, ಇಲ್ಲ ಅಂದರೆ ಮನೇಲಿರೋ ಸಾಮಾನೆಲ್ಲ ಆಚೆ ಎಸಿತೀವಿ. ಏನಮ್ಮ ಬೀದಿಗೆ ಬರಬೇಕಂತ ಆಸೆ ಇದೆಯಾ? ನಿನ್ನ ಗಂಡ ಈ ಮನೇನ ಶೂರಿಟಿ ಇಟ್ಬಿಟ್ಟು ಫೈನಾನ್ಸ್ ತೊಗೊಂಡವನೇ. ಇನ್ನೊಂದು ತಿಂಗಳೊಳಗೆ ಹಣ ಕೊಡಲಿಲ್ಲ ಅಂದರೆ ನೀವೆಲ್ಲ ಬೀದಿ ಬರಬೇಕಾಗುತ್ತೆ. ಯಾಕೆ ಇಷ್ಟೊತ್ತು ಬಾಗಿಲು ತೆಗೆಯೋದಕ್ಕೆ? ಯಾಕೆ ಚೈತ್ರ, ಯಾಕೆ ಗಾಬರಿ ಆಗಿದೆಯಾ? ಏನಾಯ್ತು? ದುಷ್ಯಂತ್, ಮೊದಲು ಬಾಗಿಲು ಲಾಕ್ ಮಾಡಿ. ಅವ್ರು ಮತ್ತೆ ಬಂದರೆ ಬರ್ಬೋದು. ಯಾರು? ಪ್ಲೀಸ್ ಲಾಕ್ ಮಾಡಿ ಬೇಗ. ಯಾರು ಬಂದಿದ್ರು? ನೀನು ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ದೀಯಾ? ಈಗ ನಾನು ಬಂದಿದ್ದೀನಲ್ಲ, ಏನಾಯ್ತು ಹೇಳು? ದುಷ್ಯಂತ್, ಆ ಫೈನಾನ್ಷಿಯರ್ ಕಡೆಯವ್ರು ಬಂದಿದ್ರು. ತುಂಬ ಕೆಟ್ಟ ಜನಗಳವರು. ಫೈನಾನ್ಷಿಯರ್ ಕಡೆಯವರಾ? ಏನಂತೆ? ಆ ಫೈನಾನ್ಷಿಯರ್ ಹೇಳಿ ಕಳಿಸಿದಾನಂತೆ, ಇನ್ನು 1 ತಿಂಗಳಲ್ಲಿ ಹಣ ವಾಪಸ್ ಮಾಡಬೇಕು ಅಂತ. ಅದನ್ನೇ ಹೇಳಕ್ಕೆ ಬಂದಿದ್ರು. ಏನು? ಇನ್ನು 1 ತಿಂಗಳಲ್ಲಿ ಎಲ್ಲ ಹಣನೂ ವಾಪಸ್ ಕೊಡ್ಬೇಕಂತ? ಮತ್ತು ನಾನು ಹೋಗಿ ಮಾತಾಡಿದಾಗ 6 ತಿಂಗಳು ಟೈಮ್ ಕೊಟ್ಟಿದ್ರಲ್ಲ, ಈಗ ಯಾಕಂತೆ 1 ತಿಂಗಳು? ನಾನು ಅದನ್ನೇ ಕೇಳಿದೆ. ಆದರೆ ಅವರು ಅದೆಲ್ಲ ಆಗಲ್ಲ, 1 ತಿಂಗಳೊಳಗೆ ಹಣ ವಾಪಸ್ ಮಾಡಬೇಕು, ಇಲ್ಲಾಂದರೆ ಬೀದಿಗೆ ಬರಬೇಕಾಗತ್ತೆ ಅಂತ ಹೆದರಿಸಿದ್ರು. ಎಷ್ಟು ಕೆಟ್ಟದಾಗ ನಡ್ಕೊಂಡ್ರು ಗೊತ್ತಾ? ಹೇಗೆ ನುಗ್ಗಿದ್ರು ಗೊತ್ತಾ ದುಷ್ಯಂತ್? ನನಗಂತೂ ತುಂಬ ಭಯ ಆಗೋಯ್ತು. ಛೇ, ಎಂಥ ಜನನಪ್ಪ. ಅದನ್ನು ಹೇಳೋದಕ್ಕೆ ಮನೆ ಹತ್ರ ಬಂದು ಮನೆ ಒಳಗಡೆ ನುಗ್ಗುತ್ತಾ? ಹೀಗೆಲ್ಲ ಮನೆ ಹತ್ರ ಬಂದು ಗೂಂಡಾಗಿರಿ ಮಾಡೋದ? ಈಗಲೇ ಅವ್ರಿಗೆ ಫೋನ್ ಮಾಡ್ತೀನಿ ತಡಿ. ಬೇಡ ದುಷ್ಯಂತ್, ತುಂಬ ಕೆಟ್ಟ ಜನಗಳವರು. ಏನು ಮಾಡೋಕ್ಕೂ ಹೆಸಲ್ಲ. ನಾಳೆ ಅವ್ರು ನಿಮ್ಗೆ ಹೊಡೆದ್ರೆ ಏನು ಮಾಡೋದು? ಛೇ, ಇದೆಲ್ಲ ಯಾವಾಗ ಮುಗಿಯುತ್ತೆ? ಅವ್ರು ನಿಮ್ಗೆ ಏನಾದರೂ ಮಾಡಿದರೆ ಏನು ಮಾಡಲಿ ದುಷ್ಯಂತ್? ಚೈತ್ರ, ನೀನೇನು ಭಯ ಪಡ್ಕೋಬೇಡ, ಹಾಗೆಲ್ಲ ಏನೂ ಮಾಡಲ್ಲ. ಅದು ಹೇಗೆ ಹೇಳ್ತೀರಾ? ಇವತ್ತು ಮನೆ ತನಕ ಬಂದವರು ನಾಳೆ ನಿಮ್ಗೆ ಅಪಾಯ ಮಾಡಲ್ಲ ಅಂತ ಹೇಗೆ ಹೇಳ್ತೀರಾ? ನೀವು ಆ ಕಡೆ ತಲೆನೇ ಹಾಕ್ಬೇಡಿ ದುಷ್ಯಂತ್. ನನ್ನ ಕೈಲಿ ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ. ಚೈತ್ರ, ನೀನು ಯಾಕೆ ಹೆದರ್ಕೋತಿದ್ದೀಯಾ? ಒಂದು ವೇಳೆ ನಾನು ತಲೆ ಮರೆಸ್ಕೊಂಡು ಓಡಾಡ್ತಿದ್ರೆ ಅವರು ದಿನ ಮನೆ ಹತ್ರ ಹೊಡ್ಕೊಂಡು ಬರ್ತಾರೆ. ಆಗ ತೊಂದರೆ ಯಾರಿಗೆ ಹೇಳು? ನಿನಗೇನೆ. ಸೊ ಹಾಗೆಲ್ಲ ಮಾಡೋದಕ್ಕಾಗಲ್ಲ.
ಕೆಲಸ ಮಾಡ್ತೀನಿ, ಡೈರೆಕ್ಟಾಗಿ ಹೋಗಿ ಫೈನಾನ್ಷಿಯರ್ ಹತ್ರನೇ ಮಾತಾಡ್ತೀನಿ. 6 ತಿಂಗಳು ಟೈಮ್ ಕೊಟ್ಟಿದ್ರಲ್ಲ, ಈಗ ಯಾಕೆ 1 ತಿಂಗಳಲ್ಲೇ ವಾಪಸ್ ಕೊಡಿ ಅಂತ ಕೇಳ್ತಿದ್ದೀರಾ ಅಂತ. ನೀವು ಅವ್ರ ಹತ್ರ ಜೋರಾಗಿ ಮಾತಾಡಬೇಡಿ. ಸರಿ. ನಮಸ್ಕಾರ ಸರ್. ಓ ನಮಸ್ಕಾರ, ಬನ್ನಿ ದುಷ್ಯಂತ್, ಕೂತ್ಕೊಳ್ಳಿ. ಕೂತ್ಕೊಳ್ಳೋದು ಹಾಗಿರಲಿ ಸರ್. ಯಾಕೆ ಸರ್ ಹೀಗೆ ಮಾಡಿದ್ರಿ? ಯಾಕ್ರಿ, ನಾನೇನು ಮಾಡಿದೆ? ಅಲ್ಲ ಸರ್, ನಿಮ್ಮ ಹತ್ರ 50 ಲಕ್ಷನ ರಿಟರ್ನ್ ಮಾಡೋದಕ್ಕೆ 6 ತಿಂಗಳು ಟೈಮ್ ಕೊಡಿ ಅಂತ ಕೇಳಿದ್ದೆ. ನೀವು ಓಕೆ ಅಂತ ಹೇಳಿದ್ರಿ. ಈಗ ನೋಡಿದ್ರೆ ಹುಡುಗರನ್ನ ಮನೆ ಹತ್ರ ಕಳಿಸಿ 1 ತಿಂಗಳಲ್ಲಿ ವಾಪಸ್ ಕೊಡಬೇಕು ಅಂತ ಹೇಳ್ಸಿದ್ದೀರಲ್ಲ. ನನ್ನ ಹೆಂಡತಿ ಬೇರೆ ಒಬ್ಳೇ ಇದ್ಲು ಮನೆಯಲ್ಲಿ. ನಿಮ್ಮ ಹುಡುಗರು ಎಷ್ಟು ಒರ್ಟಾಗಿ ನಡ್ಕೊಂಡಿದ್ದಾರೆ ಗೊತ್ತಾ? ಅವಳಿಗೆ ತುಂಬ ಗಾಬರಿ ಆಗೋಗಿದೆ. ಏನು ಸರ್, ನನ್ನ ನಿಮ್ಮ ವ್ಯವಹಾರದಲ್ಲಿ ಯಾವುದಾದ್ರೂ ವ್ಯತ್ಯಾಸ ಬಂದಿತ್ತಾ? ಇಲ್ಲ ತಾನೇ? ಮತ್ತೆ ಈಗ ಯಾಕೆ ಸರ್ ಈ ಥರ ಆಗ್ತಾ ಇದೆ? ನನಗೆ ಅರ್ಥ ಆಗ್ತಾ ಇಲ್ಲ. ನೋಡಿ ದುಷ್ಯಂತ್, ಅವತ್ತು ನೀವು ನನ್ನ ಹತ್ರ ಬಂದು 6 ತಿಂಗಳು ಟೈಮ್ ಬೇಕು ಅಂತ ಕೇಳ್ಕೊಂಡು ಹೋಗಿದ್ರಿ. ಈಗ ಆದರೂ ಏನು ಮಾಡೋದು, ನಮ್ಮ ಸಿಚುವೇಶನು ಟೈಟ್ ಆಗಿದೆ. ಇನ್ನು ಹುಡುಗರು ವಿಷಯ, ಹೊರಟು ಹುಡುಗರು ವಿಷಯ ತಿಳಿಸ್ಬಾ ಅಂತ ಹೇಳಿದ್ದೆ. ಸ್ವಲ್ಪ ಹೊರಟಾಗಿ ನಡ್ಕೊಂಡಿದ್ದಾರೆ. ಅವ್ರ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಅಲ್ಲ ಸರ್, 50 ಲಕ್ಷ ಅಮೌಂಟ್ನ ಒಂದೇ ತಿಂಗಳಲ್ಲಿ ವಾಪಸ್ ಕೊಡೋದ್ರೆ ಹೇಗೆ ಸರ್? ನನಗೂ ಬೇರೆ ಕಡೆಯಿಂದ ಅಮೌಂಟ್ ಬರೋದಿದೆ. ಅದು ಬರ್ತಿದ್ದ ಹಾಗೆ ನಿಮ್ಮ ಅಮೌಂಟ್ನ ವಾಪಸ್ ಕೊಡ್ತೀನಿ. ದಯವಿಟ್ಟು ನನ್ನ ಕಷ್ಟನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಕಷ್ಟನ ನಾನು ಅರ್ಥ ಮಾಡ್ಕೋತೀನಿ, ಆದರೆ ನನ್ನ ಕಷ್ಟ ಕೇಳೋರು ಯಾರು ಹೇಳಿ? ನನಗೆ ನನ್ನ ಮೇಲೆ ನನ್ನದೇ ಆದ ಒತ್ತಡಗಳೇ ಬೇರೆ. ಅದೇನೂ ಆಗಲ್ಲ, ನೀವು 1 ತಿಂಗಳಲ್ಲಿ ನನ್ನ ಹಣ ಕೊಟ್ಬಿಡ್ಬೇಕಷ್ಟೇ. ಸರ್, 1 ತಿಂಗಳಲ್ಲಿ ಖಂಡಿತವಾಗ್ಲೂ ಆಗಲ್ಲ ಸರ್. ನೀವು ನಾನು ಹೇಳೋದನ್ನು ಅರ್ಥನೇ ಮಾಡ್ಕೋತಾ ಇಲ್ಲ. ಅರ್ಥ ಮಾಡ್ಕೊಳ್ಳೋದೇನಿಲ್ಲ ರೀ. ಇನ್ನು 1 ತಿಂಗಳಲ್ಲಿ ನಮ್ಮ ಹಣ ನಮಗೆ ಬಂದ್ಬಿಡ್ಬೇಕು. ಇಲ್ಲ ಅಂದರೆ ನಮ್ಮ ಹುಡುಗರು ನಿಮ್ಮ ಮನೆ ಹತ್ರ ಬಂದರೆ ಪರಿಣಾಮ ನೆಟ್ಟಿಗಿರಲ್ಲ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಸರ್, ಅದು ಹಲೋ, ಹಾಂ ರಾಮರಾಮ್ಜಿ, ಹೇಳಿ ಚಮನ್ ಲಾಲ್.